100 ಕೋಟಿ ಇದ್ದ ಮನುಷ್ಯ ಬಾತ್ರೂಮ್ ತೊಳೆಯೋದು ನೀವು ಎಲ್ಲಾದ್ರೂ ನೋಡಿದ್ದೀರಾ? ಅದು ಕರ್ನಾಟಕದಲ್ಲಿ ಇದ್ದಾರೆ. ಅಂಡ್ ಬಾತ್ರೂಮ್ ತೊಳೆಯುತ್ತಾರೆ, ಬೇರೆಯವರ ಮನೆಗೆ ಹೋಗಿ ಮನೆ ಗುಡಿಸ್ತಾರೆ ಅಂಡ್ ಬೇರೆಯವ್ರ ಹತ್ರ ಹೋಗಿ ಕೆಟ್ಟದಾಗಿ ಬೈಸ್ಕೋತಾರೆ, ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅವ್ರು ಯಾರಂದ್ರೆ ಕರ್ನಾಟಕದಲ್ಲಿ ಇದ್ದಾರೆ. ಅವ್ರು ಯಾರಂದ್ರೆ ನಮ್ಮ ಡಾಗ್ ಸತೀಶ್. ಅವ್ರ ಹತ್ರ 100 ಕೋಟಿ ನಾಯಿ ಇದೆ. ಕೇವಲ ನಾಯಿನೇ 100 ಕೋಟಿ ಇದೆ. ಬಟ್ ಅವ್ರು ಬಾತ್ರೂಮ್ ಕೈಯಿಂದ ತೊಳೆಯುತ್ತಾರೆ. ವಿತೌಟ್ ಎಣ್ಣೆ, ವಿತೌಟ್ ಬ್ಲೋ ಏನು ಹಾಕೋದಿಲ್ಲ ಕೈಗೆ. ಕೇವಲ ಕೈಯಿಂದ ತೊಳಿತಾರೆ. ಸೊ ಈ ಮನುಷ್ಯನ ಬಗ್ಗೆ ನಂಗೆ ಯಾಕೋ ಬಹಳ ತಲೆಯಲ್ಲಿ ಓಡ್ತಾ ಇತ್ತು. ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ಒಂದು ಕ್ಲಿಯರ್ ಆಗುತ್ತೆ. ಎಷ್ಟು ದುಡ್ಡಿದ್ರು ಮನುಷ್ಯನಿಗೆ ಫೇಮಸ್ ಆಗೋಕೆ ಅವನ ಹತ್ರ ಟ್ಯಾಲೆಂಟ್ ಇರಬೇಕು. ಕಲೆ ಇದ್ರೆ ಮಾತ್ರ ಇವತ್ತಿನ ಜನರೇಷನ್ ಅಲ್ಲಿ ಫೇಮಸ್ ಆಗ್ಬೋದು ಅಂತ ಇದೆ. ಸೊ ಅವ್ರು ಒಂದು ಮಾತು ಹೇಳ್ತಾರೆ, ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ನಾನು ವರ್ಲ್ಡ್ ಲೆವೆಲ್ ಅಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸೀಸನ್ 1 ಹಿಡಿದು 12 ವರೆಗೂ ಯಾರು ಅಷ್ಟೊಂದು ಹೆಸರು ಮಾಡಿರಬಾರ್ದು, ನಾನು ಅವ್ರಿಗಿಂತ ಜಾಸ್ತಿ ಹೆಸರು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಬಿಗ್ ಬಾಸ್ ಮನೆಗೆ ಹೋಗಿ ಜಲ್ದಿನೇ ವಾಪಸ್ ಬರ್ತಾರೆ. ಕೇವಲ 10-15 ದಿವಸ 20 ದಿವಸ ಏನು ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ನಂತರ ಅವರು ವಾಪಸ್ ಮನೆಗೆ ಬರ್ತಾರೆ, ಹೊರಗೆ ಬರ್ತಾರೆ. ಬಿಗ್ ಬಾಸ್ ಇಂದ ಆಟ ಸರಿಯಾಗಿ ಆಡೋದಿಲ್ಲ, ಅವರಿಗೆ ವೋಟಿಂಗ್ ಅದು ಹಾಕೋದಿಲ್ಲ ಓಟ್ ಅದು ಜನ. ಸೊ ಅದಕ್ಕಾಗಿ ಹೊರಗೆ ಬರ್ತಾರೆ. ಸೊ ಅವ್ರು ಹೊರಗೆ ಬಂದ ಮೇಲೆ ಅಂತಾರೆ, ಸೊ ನಾನು ಫೇಮಸ್ ಆಗಬೇಕು ಅಂತ ಏನು ಬೇಕಾದ್ರೂ ಮಾಡ್ತಾರೆ ಅಂತಾರೆ. ನಾನು ಬಾತ್ರೂಮ್ ತೊಳಿತೀನಿ ಅಂತಾರೆ. ಬಾತ್ರೂಮ್ ತೊಳಿತೀರಿ ಅಂತ ಪ್ರೆಸ್ ಅವ್ರ ಮನೆಗೆ ಹೋದ್ರೆ ಪ್ರೆಸ್ ಅವ್ರ ಎದುರೇ, ನ್ಯೂಸ್ ಮೀಡಿಯಾ ಅವ್ರ ಎದುರೇ ಹೋಗಿ ಬಾತ್ರೂಮ್ನ ಕೈಯಿಂದ ತೊಳೆಯುತ್ತಾನೆ. ಸೊ ಆ ಮನುಷ್ಯ ಇದ್ದಾನೆ. ಅವನ ಹತ್ರ 100 ಕೋಟಿ ರೂಪಾಯಿ ನಾಯಿ ಇದೆ. ಕೇವಲ ನಾಯಿನೇ 100 ಕೋಟಿ ಇದೆ. ಬಟ್ ಅವನ ಹತ್ರ ಕಲೆ ಇಲ್ಲ. ಫೇಮಸ್ ಆಗೋಕೆ ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ, ನಿಮ್ಮ ಇದೆ, ಪ್ರೂಫ್ ಇದೆ. ಇವರು ಬಾತ್ರೂಮ್ ತೊಳೆಯುತ್ತಾರೆ ಅಂಡ್ ಕೆಟ್ಟದಾಗಿ ಬೈತಾರೆ. ಯಾರಿಗೆ? ಗಿಲ್ಲಿ ಅಣ್ಣನಿಗೆ. ಗಿಲ್ಲಿ ಅಣ್ಣನಿಗೆ ಇವಾಗ ಕರ್ನಾಟಕದ ಹಲವಾರು ಫ್ಯಾನ್ ಫಾಲೋವರ್ಸ್ ಎಲ್ಲ ಇದ್ದಾರೆ. ಸೊ ಅವರಿಗೆ ಕೆಟ್ಟದಾಗಿ ಗಿಲ್ಲಿ ಸರಿಯಾಗಿ ಆಡ್ತಾ ಇಲ್ಲ, ಗಿಲ್ಲಿ ಆ ಮಾಡ್ತಾ ಇದ್ದಾನೆ, ಈ ಮಾಡ್ತಾ ಇದ್ದಾನೆ ಅಂತಾರೆ. ಯಾಕಂದ್ರೆ ಇವ್ರು ಫೇಮಸ್ ಆಗೋಕೆ ಅವನಿಗೆ ಬೈತಾರೆ, ಗಿಲ್ಲಿ ಅಣ್ಣನಿಗೆ. ಸೊ ಗಿಲ್ಲಿ ಅಣ್ಣನಿಗೆ ಇವ್ರು ಬೈದ್ರೆ ಗಿಲ್ಲಿ ಫ್ಯಾನ್ಸ್ ಎಲ್ಲ ಇವನಿಗೆ ನೋಡ್ತಾರಲ್ಲ, ಸೊ ಇವನಿಗೆ ಸ್ವಲ್ಪ ವೈರಲ್ ಆಗಬಹುದು ಅಂತ ಇವ್ರ ತಲೆಯಲ್ಲಿದೆ. ಅಂಡ್ ಇವರು ಕರ್ನಾಟಕದ ಪುಣೆ ಸೂಪರ್ ಸ್ಟಾರ್ ಅಂದ್ರು ಕಡಿಮೆ. ಪುಣೆ ಸೂಪರ್ ಸ್ಟಾರ್ ಅಂತ ಒಬ್ರು ಇದ್ದಾರೆ. ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಹೋದರು. ಅವ್ರು ಏನ್ ಮಾಡ್ತಾರ ಅಂದ್ರೆ ನಿಮಗೆ ಎಲ್ಲ ನೋಡಿರ್ಬೋದು. ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಏನಿಲ್ಲ, ಅವರು ನಾಲಿ ಇರುತ್ತದೆ, ಆ ನಾಲಿ ಒಳಗೆ ಹೋಗಿ ಬೀಳ್ತಾರೆ. ನಾಲಿ ಒಳಗೆ ಹೋಗಿ ಟೋಸ್ ಎದ್ದು ಕೊಡು ತಿಂತಾರೆ, ಬಿಸ್ಕಿಟ್ ಎದ್ದು ಕೊಡು ತಿಂತಾರೆ. ಅಂಡ್ ಯಾವುದೋ ಒಂದು ಕೊಳವೆ ಇರುತ್ತೆ, ಏನು ಬೇಕಾದ್ರೂ ಗಲೀಜ್ ಇದರ ಏನಾದ್ರು ಆಕ್ಟಿವಿಟಿ ಇರುತ್ತೆ ಇಲ್ಲ, ಅದು ಕೆಟ್ಟದಾಗೆ ಮಾಡಿಬಿಡ್ತಾರೆ ಅವರು. ಎಲ್ಲೋ ಒಂದು ಕಚರ ಇರುತ್ತೆ, ಆ ಕಚರದಲ್ಲಿ ಹೋಗಿ ಏನಾದ್ರೂ ತಿಂತಾರೆ. ಅಂಡ್ ಸ್ಯಾನಿಟೈಸರ್ ಏನು ಬೇಕಾದ್ರೂ ಅವ್ರು ಮಾಡ್ತಾರೆ. ಸೊ ಅವ್ರ ತರನೇ ಇವ್ರು ಮಾಡ್ತಾ ಇದ್ದಾರೆ. ಸೊ ಇವರು ಹೇಳ್ಬೇಕಂದ್ರೆ ಇವ್ರ ಹತ್ರ ಅಷ್ಟೊಂದು ದುಡ್ಡಿದೆ ಬ್ರೋ, ಇವ್ರು ಇಷ್ಟು ಮಾಡ್ಬೇಕಾಗಿಲ್ಲ. ಬಟ್ ಮಾಡ್ತಾ ಇದ್ದಾರೆ, ಮಾಡ್ಲಿ ಬಿಡಿ. ಅಂಡ್ ತನ್ನ ಮಗನಿಗೆ ಕೆಟ್ಟದಾಗಿ ಟ್ರೋಲ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾನು ಇಲ್ಲಿವರೆಗೆ ನೋಡಿದ್ದೆ, ಮೊಬೈಲ್ ಯಾವಾಗಿನ ಹಿಡಿದಿದೆ. ಸೊ ನಾನು ಇಲ್ಲಿವರೆಗೆ ನೋಡಿದ್ದೆ. ನಾನು ಒಂದಂತೂ ಅರ್ಥ ಆಯ್ತು, ಏನಂದ್ರೆ ಒಬ್ಬ ಮನುಷ್ಯ ಹೇಳ್ತಾ ಇರೋದು ನನ್ನ ಬಗ್ಗೆ ಕೆಟ್ಟದಾಗಿ ಟ್ರೋಲ್ ಮಾಡಿ ಅಂತ ಯಾರಾದ್ರೂ ಹೇಳ್ತಾ ಇದ್ರೆ ಅದು ಇವರು ಡಾವ್ ಸತೀಶ, ನಾಯ್ ಸತೀಶ ಹೇಳ್ತಾ ಇದ್ದಾರೆ. ಅಂಡ್ ಇವರು ಬಹುಮಾನ ಕೂಡ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾರು ಜಾಸ್ತಿ ಕೆಟ್ಟದಾಗಿ ಮಾತಾಡ್ತಾರೆ ಅಂಡ್ ಕೆಟ್ಟದಾಗಿ ಇವರಿಗೆ ಬೈತಾರೋ ಅವರಿಗೆ ವಿಡಿಯೋ ವೈರಲ್ ಆಗುತ್ತಾ, ಆ ಬೈದಿನ ವಿಡಿಯೋ. ಸೊ ಆ ವಿಡಿಯೋದವರಿಗೆ ಇವರು ಕರೆಸಿ ಅವರಿಗೆ ಬಹುಮಾನ ಕೂಡ ಕೊಡ್ತೀನಿ, ನಾಯಿ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾಯ್ ಸತೀಶ್ ಅವ್ರದ್ದು ಇಷ್ಟಿದೆ. ಸೊ ನಾಯ್ ಸತೀಶ್ ಅವ್ರ ಹತ್ರ ನಾಯಿನೇ 100 ಕೋಟಿ ಇದೆ ಅಂದ್ರೆ ಇಷ್ಟೆಲ್ಲ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಇದೆ, ಅನ್ನಿಸ್ತದೆ. ಸೊ ಎಲ್ಲರ ತಲೆಯಲ್ಲೂ ಒಂದು ಕಾಮನ್ ಥಿಂಗ್ ಬರುತ್ತೆ. ಅಂಡ್ ಇವರು ಇಂಟರ್ನ್ಯಾಷನಲ್ ವರ್ಲ್ಡ್ ನಂಬರ್ 1 ಡಾಗ್ ಸೆಲೆಬ್ರಿಟೀಸ್ ಇದ್ದಾರಂತ. ಸೊ ಇದ್ದಾರೆ, ನಾನು ಸರ್ಚ್ ಮಾಡಿ ಇವ್ರು ಇದ್ದಾರೆ. ಕರ್ನಾಟಕದಲ್ಲಿ 100 ಕೋಟಿ ನಾಯಿಯ ಒಡೆಯ ಇದ್ದಾರೆ. ಸೊ ಎಲ್ಲ ಇದ್ದು ಇದೆಲ್ಲ ಮಾಡೋದು ಏಕೆ ನನಗೆ ಸರಿ ಅನ್ನಿಸ್ತಾ ಇಲ್ಲ. ಸೊ ಈ ವಿಡಿಯೋ ಮಾಡಿದ್ದೀನಿ ಅಷ್ಟು. ಅಂಡ್ ನಾಯ್ ಸತೀಶ್ ಅವರ ಬಗ್ಗೆ ಏನು ಹೇಳಬೇಕು ಅಂತ ನೀವೇ ಕಮೆಂಟ್ ಮಾಡಿ. ಆಕೆ ಗಿಲ್ಲಿ ಅಣ್ಣನ ಆಟ ಯಾವ ರೀತಿ ಅನ್ನಿಸ್ತಂತ ಕಮೆಂಟ್ ಮಾಡಿ. ಅಂಡ್ ರಕ್ಷಿತಾ ಧ್ರುವ ಅಂತವರು ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ. ಅದು ನೆಕ್ಸ್ಟ್ ವಿಡಿಯೋ ಬರುತ್ತೆ, ನೆಕ್ಸ್ಟ್ ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋವಾಗಿ ಈ ನನ್ನ ಚಾನಲ್ನ ಫಾಲೋ ಮಾಡಿ ಇಟ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ವಿಡಿಯೋ ಬರ್ತಾ ಇರ್ತೇವೆ ಡೈಲಿ ಬಿಗ್ ಬಾಸ್ ಬಗ್ಗೆ, ಇನ್ ಜನರಲ್ ನಾಲೆಜ್ ಬಗ್ಗೆ. ಇಲ್ಲಿ ಸಿಗ್ತೀನಿ ಮತ್ತೊಂದು ವಿಡಿಯೋ. ಅಲ್ಲಿ ತನಕ ಎಲ್ಲರೂ ಚಂದ್ರ.